ಆದಿಕಾಂಡ 48ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ನಾನು ನಿನ್ನನ್ನು ಅಭಿವೃದ್ಧಿಪಡಿಸುವೆನು ಎಂದು ಆತನು ಮಾತನ್ನ ಕೊಡುವವನಾಗಿದ್ದಾನೆ. ಕರ್ತನಾತ್ಮನು ನಮ್ಮನ್ನು ಏನ್ ಮಾಡುವವನು? ಹೆಚ್ಚಿಸುವವನಾಗಿದ್ದಾನೆ, ಅಭಿವೃದ್ಧಿಪಡಿಸುವವನಾಗಿದ್ದಾನೆ. ವಿಸ್ತರಿಸಿಕೊಳ್ಳುವಂತೆ ಕರ್ತನು ನಮಗೆ ಸಹಾಯ ಹಸ್ತವನ್ನ ನೀಡುವವನಾಗಿದ್ದಾನೆ. ಇವತ್ತು ಅನೇಕ ವಾರ್ತೆ ನಾವು ನೆನೆಸ್ತೇವೆ, ನನ್ನ ಕುಟುಂಬದಲ್ಲಿ ಯಾವ ಅಭಿವೃದ್ಧಿ ಆದಂತಹ ಕಾರ್ಯಗಳು ನನ್ನ ಕುಟುಂಬದಲ್ಲಿ ನಡೀತಾ ಇಲ್ವಲ್ಲ, ದೇವರ ಆಶೀರ್ವಾದದ ಸಂಗತಿಗಳನ್ನ ನನ್ನ ಜೀವಿತದಲ್ಲಿ ನಾನು ನೋಡ್ತಾ ಇಲ್ವಲ್ಲ ಎಂದು ಅನೇಕ ವಾರ್ತೆ ನಾವು ಯೋಚಿಸ್ತೇವೆ. ಆದರೆ ಪ್ರೀತಿ ಉಳ್ಳ ದೇವ ಜನರೇ, ಕರ್ತನ ಹಸ್ತ ನಮ್ಮ ಮೇಲೆ ಇರುವುದರಿಂದ, ದೇವರ ಕೃಪೆಯು ನಮ್ಮ ಮೇಲೆ ಇರುವುದರಿಂದ ಆತನು ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ? ಆಶೀರ್ವಾದಿಸುವವನಾಗಿದ್ದಾನೆ, ಅಭಿವೃದ್ಧಿಪಡಿಸುವವನಾಗಿದ್ದಾನೆ. ನಾವು ಕೈಟ್ ಮಾಡುವಂತಹ ಕೆಲಸಗಳನ್ನ ದೇವರು ಅಭಿವೃದ್ಧಿಪಡಿಸುವವರಾಗಿದ್ದಾರೆ. ನಾವು ಹೋಗುವಂತಹ ಮಾರ್ಗಗಳನ್ನ, ಬರುವಂತಹ ಮಾರ್ಗಗಳನ್ನ ಕರ್ತನಿಗೆ ಒಪ್ಪಿಸಿಕೊಡುವಾಗ ಆ ಒಂದು ಮಾರ್ಗಗಳಲ್ಲಿ ದೇವರನ್ನು ಅಭಿವೃದ್ಧಿಯನ್ನ ಕೊಂಡು ಬರುವವರಾಗಿದ್ದಾರೆ, ಒಂದು ಆಶೀರ್ವಾದವನ್ನ ಕೊಂಡು ಬರುವವರಾಗಿದ್ದಾರೆ. ನಮ್ಮ ಕೌಟುಂಬಿಕ ಜೀವಿತದಲ್ಲಿ ದೇವರೊಂದು ಅಭಿವೃದ್ಧಿಯನ್ನ ಕೊಂಡು ಬರುವವರಾಗಿದ್ದಾರೆ. ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ಅನೇಕ ಸರ್ತಿ ನಾವ್ ಏನ್ ಮಾಡಿರ್ತೇವೆ? ಒಂದು ಸೋಲನ್ನ ನೋಡಿರ್ತೇವೆ, ಒಂದು ಪರಿಸ್ಥಿತಿಗಳನ್ನ ಎದುರಿಸ್ತಾ ಇರ್ತೇವೆ. ಆ ಎಲ್ಲಾ ಕಾರ್ಯಗಳನ್ನು ದೇವರಿಗೆ ಒಪ್ಪಿಸಿಕೊಡುವಾಗ, ದೇವರೇ ಈ ಒಂದು ಮಾರ್ಗಗಳಲ್ಲಿ ನೀನು ನನಗೆ ಸಹಾಯವನ್ನ ಮಾಡು. ದೇವರೇ ಒಂದು ಮಾರ್ಗದಲ್ಲಿ ನನ್ನ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿದೆ. ದೇವರೇ ಒಂದು ಮಾರ್ಗದಲ್ಲಿ ನಿಂತಿರುವಂತಹ ಎರುಕು ಕೋಟೆಗಳನ್ನು ನನ್ನಿಂದ ದಾಟ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿರುವಂತಹ ಒಂದು ಅಭಿವೃದ್ಧಿಯನ್ನು ನನ್ನಿಂದ ತೆಗೆದುಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿರುವಂತಹ ಒಂದು ಆಶೀರ್ವಾದವನ್ನು ನನ್ನಿಂದ ಹೊಂದಿಕೊಳ್ಲಿಕ್ಕೆ ಆಗ್ತಾ ಇಲ್ಲ. ದೇವರೇ ಕೆಲಸದಲ್ಲಿ ನನ್ನನ್ನು ನೀನು ಅಭಿವೃದ್ಧಿಪಡಿಸು, ಜೀವಿತದಲ್ಲಿ ನನ್ನನ್ನು ಅಭಿವೃದ್ಧಿಪಡಿಸು, ನನ್ನ ಕುಟುಂಬವನ್ನು ಅಭಿವೃದ್ಧಿಪಡಿಸು ಎಂದು ಹೇಳುವಾಗ, ಕರ್ತನಾತ್ಮನ ತನ್ನ ಕೃಪೆಯಿಂದಲೂ ತನ್ನ ಮಹಿಮೆಯಿಂದಲೂ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವವನಾಗಿ, ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ? ಒಂದು ಅಭಿವೃದ್ಧಿಯಾದ ಮಾರ್ಗದಲ್ಲಿ ನಡೆಸುವವನಾಗಿದ್ದಾನೆ. ನಾವು ಅಭಿವೃದ್ಧಿಯನ್ನು ಹೊಂದಿಕೊಳ್ಳಲಿಕ್ಕೆ, ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ಇರುವಂತಹ ತಡೆಗಳನ್ನ ನೀಗಿಸುವವನಾಗಿದ್ದಾನೆ. ಎರಿಕು ಕೋಟೆಗಳನ್ನ ತೆಗೆದುಹಾಕಿಬಿಟ್ಟು, ಯೋರ್ದಾನ್ ನದಿಗಳನ್ನ ಆತನು ತೆಗೆದುಹಾಕಿಬಿಟ್ಟು ಸ್ವತಂತ್ರವಾಗಿ ನಾವು ಅಭಿವೃದ್ಧಿಯನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ಕರ್ತನ ನಮಗೆ ಸಹಾಯ ಹಸ್ತವನ್ನ ನೀಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ಬೆಳೆದಿದ್ದೇವೆ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನೀನು ಕಾರ್ಯವನ್ನ ಮಾಡಿ ಅಪ್ಪ, ನಿನ್ನ ಜನರನ್ನ ಅಭಿವೃದ್ಧಿಪಡಿಸಿ, ಬಲಪಡಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.